ಆಮ್, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೆ. ಕಡಿಮೆನೆ. ಸತ್ಯ ಆ, ಸತ್ಯ. ನಮ್ಮ ಎ ಬಿ ಬಸವರಾಜ್ ಒಂದು ರೀತಿ ರಾಜ್ಕುಮಾರ್ ಅವರನ್ನ ಅನುಕರಿಸ್ತಾ, ರಾಜ್ಕುಮಾರ್ ಅವರ ಭಾಷೆಯ ಪ್ರೀತಿಯನ್ನ ತಾವು ಕನ್ನಡದಲ್ಲಿ ತೋರಿಸುತ್ತಾ, ಆಗಾಗ್ಗೆ ಅಭಿನಯದಲ್ಲಿಯೂ ಪಾಲ್ಗೊಳ್ಳುತ್ತಾ, ಕಾರ್ಯಕ್ರಮದ ನಿರೂಪಣೆಯಲ್ಲಿ ಕನ್ನಡಾಭಿಮಾನವನ್ನ ತೋರಿಸುತ್ತಾ ಬಂದಿದ್ದೀರಿ. ಒಟ್ಟಾರೆ ಆ, ರಾಜ್ಕುಮಾರ್ ವ್ಯಕ್ತಿತ್ವವನ್ನ ಹೇಳಿದಾಗ ಆ, ನೀವು ಪುಟ್ಟ ಸಾಲುಗಳಲ್ಲಿ ಹೇಗೆ ಹೇಳ್ತೀರಿ ಅಂತ ತಿಳ್ಕೋಬೇಕು ಅಂತ ಒಂದು ಆಸೆ. ಆ, ಅದರ ನಂತರ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ತಾವಿಷ್ಟೆಲ್ಲ ಹೇಳಿದ್ದಕ್ಕೆ ನಾನು ಅರ್ಹನೇ, ನನಗೆ ಯೋಗ ಯೋಗ್ಯತೆ ಎರಡು ಇದೆಯೇ ಅಂತ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ. ಏನೇ ಇರಲಿ, ಅಭಿಮಾನಿಯಿಂದ ಹೇಳಿದಿರ ಎಲ್ಲವೂ ಕೂಡ ಸ್ವೀಕಾರ ಅಂತ ಹೇಳ್ತಾ, ಎಲ್ಲಿಯವರೆಗೆ ಕನ್ನಡ ಇರುತ್ತೆ, ಕರ್ನಾಟಕ ಇರುತ್ತೆ, ಕನ್ನಡಿಗರು ಇರ್ತಾರೆ, ಎಲ್ಲಿಯವರೆಗೆ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಈ ಪಂಚಭೂತಗಳಿರ್ತವೆ, ಅಲ್ಲಿಯವರೆಗೂ ಕನ್ನಡ ಶಾಶ್ವತ. ಕರ್ನಾಟಕ ರತ್ನ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಶಾಶ್ವತ. ಭಾಷೆ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ಶಾಶ್ವತ ಅಂತ ಹೇಳ್ತಾ, ಅಂತಹ ಮೇರು ಪರ್ವತವನ್ನ ಪಡೆದುಕೊಂಡಂತಹ ನಾವು ಕನ್ನಡಿಗರು ಧನ್ಯ ಧನ್ಯ ಅಂತ ಹೇಳ್ತಾ, ಈ ಒಂದು ಅಣ್ಣನವರ ಈ ಜಯಂತಿಯ ಶುಭ ಸಂದರ್ಭದಲ್ಲಿ ಅವರ ವಿಚಾರವಾಗಿ ಹಿಮಾಲಯ ಪರ್ವತವನ್ನ ಎಲ್ಲೋ ಒಂದು ಸಣ್ಣ ಕಲ್ಲು ಮರಡಿಯ ಗುಡ್ಡದಲ್ಲಿ ನಿಂತುಕೊಂಡು ಹೇಳುವಂತ ಅಲ್ಪಜ್ಞನಾದ ಸರ್ವಜ್ಞನ ಸಾಧನೆಯನ್ನ ಅಲ್ಪಜ್ಞನಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ವರೊಳಗೊಂದೊಂದು ವಿದ್ಯೆಯ ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಸರ್ವಜ್ಞನ ಪಾತ್ರವನ್ನೂ ಮಾಡಿದಂತಹ ಮಹಾ ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಸಾಧನೆಯನ್ನ ಹೇಳುವಂತ ಸದವಕಾಶವನ್ನ ಮಾಡಿಕೊಟ್ಟಂತಹ ನನ್ನ ಆತ್ಮೀಯರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿಯವರ ಈ ವಾಹಿನಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಸಮಯ ಸದುಪಯೋಗವಾಗಿದೆಯೇ ಅಂತ ಖಂಡಿತ ಸದುಪಯೋಗ ಆಗಿದೆ. ಅತ್ಯಲ್ಪ ಅದಕ್ಕೆ ಸಮಯದಲ್ಲಿ ನಾನು ಹೇಳೋದಕ್ಕಿಂತ ನಮ್ ಜೊತೆ ಇರೋ ಪ್ರಿನ್ಸಿಪಾಲ್ ಹರಿಪ್ರಸಾದ್ ವಂದನಾರ್ಪಣೆ ಮಾಡೋದಕ್ಕೆ ಕೋರ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಜಯಪ್ರಕಾಶ್ ನಾಗತಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿರುವಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದಿನ ಕಲಾವಿದರು ಸಾಹಿತಿಗಳು ಬಸವರಾಜ್ ಸರ್ ಅವರು ಬಂದು ಕನ್ನಡದ ಕಣ್ಮಣಿ, ಕನ್ನಡದ ನಟ ಸಾರ್ವಭೌಮ, ಸುಮಾರು 200 ಚಿತ್ರಗಳನ್ನು ನಟಿಸಿರುವಂತ ಒಂದು ರಾಜ್ಕುಮಾರ್ ಅವರ ಬಗ್ಗೆ ಸಮಗ್ರವಾಗಿರುವ ಸಂಕ್ಷಿಪ್ತವಾಗಿ ನಮ್ಗೇನು ಭಾಷಾ ಕೌಶಲ ಅಂತ ಏನ್ ಕರಿತೀವಿ ಎಲ್ಲಾ ಅಂಶಗಳೆಲ್ಲ ಬಂದು ಅವ್ರು ಹಾಡ್ತಾ ಇರುವಂತ ಹಾಡು, ಅವ್ರು ಮಾತಾಡುತ್ತ ಧ್ವನಿ, ಆ ಧ್ವನಿ ಏರಿಳಿತ, ಮುಖದ ಛಾಯೆ, ಅವರ ಕಲಾವಿದರ ಕಾರಣವಾಗಿ ಇವೆಲ್ಲವೂ ಸಹ ನಮ್ಮ ಕಲಿಕೆಗೆ ಪೂರಕವಾದವು ಈ ಸಂದರ್ಭದಲ್ಲಿ ಅಂತಕ್ಕಂಥ. ಇನ್ನೊಂದ್ಸತಿ ಆ ವಿಡಿಯೋವನ್ನು ನೋಡಿ ಇನ್ನೊಂದ್ಸತಿ ವೀಕ್ಷಕರಾಗಲಿ ನಮ್ಮ ಆನ್ಲೈನ್ ಅಭ್ಯರ್ಥಿಗಳಾಗಲಿ ಎಲ್ಲರೂ ಸಹ ಗಮನಿಸಿದಂತ ಸಂದರ್ಭದಲ್ಲಿ ನಮ್ಮ ಭಾಷೆಯನ್ನ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥದ್ದು. ಒಂದು ರೀತಿಯಲ್ಲಿ ನಮ್ಮ ಭಾಷಾ ಕಲಿಕೆ ಒಂದು ರೀತಿಯಲ್ಲಿ ಆದ್ರೆ ನಮ್ಮ ಕನ್ನಡ ಭಾಷೆ, ಕರ್ನಾಟಕ, ಕನ್ನಡಾಂಬೆ, ಭುವನೇಶ್ವರಿ ಅವರ ಘನತೆ ಗೌರವ ಇನ್ನ ಪ್ರಪಂಚಾದ್ಯಂತ ಇದೇ ಉಳಿಬೇಕಂತಂದ್ರೆ ಇಂಥ ಬಸವರಾಜ್ ಅಂತವ್ರು ಅಂತ ಮಹಾನ್ ವ್ಯಕ್ತಿಗಳು, ಮೇರು ಪರ್ವತ ಮಹಾ ಹಿಮಾಲಯ ಅಂತ ಕರೆದ್ರು ತಪ್ಪಾಗ್ಲಾರ್ದು ರಾಜ್ಕುಮಾರ್ ಅವರು ಅಂತವರು, ಇಂಥ ಶಿಷ್ಯರು ಅವರ ಪ್ರೀತಿಯಿಂದಲೇ ಅವರಿಗೆ ಇಂಥ ಜ್ಞಾನ ಸಿಕ್ಕಿದೆ ಅಂತಕ್ಕಂಥ ನಮ್ಮ ಭಾವ. ಈ ವೇದಿಕೆಗೆ ಬಂದು ಈ ದಿನ ಎಲ್ಲರೂ ನಮ್ಮ ಮನಸ್ಸುಗಳನ್ನ ಗೆದ್ದು ನಮ್ಮ ಮನಸ್ಸು ಸಂತೋಷಪಡಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಉತ್ಸುಕತೆಯಿಂದ ಜ್ಞಾನಪೂರ್ವಕವಾಗಿ ನಮ್ಮ ಸಂತೋಷದಾಗಿ ನಡೆಸಿಕೊಟ್ಟಂತಹ ನಮ್ಮ ಬಸವರಾಜ್ ಸರ್ ಅವರಿಗೆ ಮನಪೂರ್ವಕವಾಗಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್, ಆನ್ಲೈನ್ ಅಭ್ಯರ್ಥಿಗಳು ಹಾಗೂ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.